ಕತ್ಲಾಗ ಬಾರ್ಕೆ ಹೊಡಿತಾ ಇದ್ರಲ್ಲ ನೀವು. ಎದ್ದೊಳ್ಸಿದ್ರು ಎದ್ದೊಳ್ಳಿಲ್ಲ. ನಾನಂತೂ ಇವಾಗ ಎದ್ದೊಳ್ತೀರಾ ಅಂತ ಹೇಳ್ಬಿಟ್ಟು 4 ಗಂಟೆ ತನಕ ಕಾಯ್ಕೊಂಡು ಕುಂತು ಬೇಜಾರಾಗೋಗ್ಬಿಟ್ಟು ನಾನೇ ಅತ್ತ ಸುಮ್ಕೇನಿ ಅತ್ತ ಬಂದ್ಬಿಟ್ಟೆ ಅತ್ತಾಗೆ. ಬುಡತ್ತಾಗಿ ಏನ್ ಮಾಡಕ್ಕಾಯ್ತದೆ, ಇವ್ರಿನ್ನ ಎದ್ದೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದ್ ಯಾಕಂಗ್ ಮನಿ ಕಡಿರಿ ಫಸ್ಟ್ ನೈಟು ಅಂತ ನೋಡ್ದಿದ್ದಂಗೆ ನೀವು. ಅದು ಏನು ಅಂತ ಹೇಳಿದ್ರೆ ಅದು ಹಂಗೇನಿಯ ನಂಗೆ ಹುಸಿ ಶಾನೆ ಸುಸ್ತಾಗ್ಬಿಟ್ರೆ ಅಂದ್ರೆ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಸುಸ್ತಾಗೋಗ್ಬಿಟ್ರೆ ಹಂಗೇನೆ ನಾನು ಬೇಗ ಮನಿಕೊಬಿಡ್ತೀನಿ. ಮಗಳೇ, ಹಳಿಯಂದ್ರಿಗೆ ಸಿಂಗಾಪುರ್ ಹಳಿಯಂದ್ರಿಗೆ ಅಲ್ಲೆಲ್ಲನ ಬ್ಯಾರೆ ಬೇರೆ ತರ ತಿಂದಿರ್ತಾರಲ್ಲ, ಬಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಅದು ಎಂತದ ನೂಡಲ್ಸ್ ಮಾಡ್ತೀನಿ ಅಂದಲ್ಲ, ಮಾಡ್ಬಾ. ಕಣಮ್ಮ ಮಾಡ್ತೀನಿ. ಹುಸಿ ಶಾನೆ ಮಾಡಿ ಪಾಸ್ತಾ ನೂಡಲ್ಸು ಗೋಬಿ ಇವೆಲ್ಲ ಮಶ್ರೂಮ್ ಮಂಚೂರಿ ಇವೆಲ್ಲ ಭಾಳ ಇಷ್ಟ ನಂಗಂತೂ ನಾನು. ಅಯ್ಯೋ ಹಳಿ ಅಂದ್ರೆ ನಾವಂತೂ ಯೂಟ್ಯೂಬ್ ನೋಡ್ಕೊಂಡನಾಗ್ಲಿ ಮಾಡೇ ಮಾಡ್ತೀವಿ, ನೀವು ಮಾಡಕ್ಕಿಲ್ಲ ಅಂತ ಹೇಳ್ತೀವಿ. ಮಾಡೇ ಮಾಡ್ತೀವಿ, ನೋಡ್ತಾ ಇರಿ ಹಳಿ ಅಂದ್ರೆ. ಮಗಳೇ ಬಾ ಹೋಗನ್ ಬಾ. ರೀ ನೋಡಿ ನನ್ ಕೈ ರುಚಿ ಹೆಂಗ್ ಮಾಡ್ತೀನಿ ಅಂತ. ನೋಡು ಸಿಂಗಾಪುರದಾಗ ಎಲ್ಲನೂ ಮುದ್ದೆ ಅವೆಲ್ಲ ತಿನ್ನಕ್ಕಿಲ್ಲ, ಅಲ್ಲೆಲ್ಲ ವೆರೈಟಿ ಫುಡ್ಗಳೇ ನೀ ತಿನ್ನೋದು. ನೀನು ಅಷ್ಟೇ ನೀ ವೆರೈಟಿ ಎಲ್ಲ ಮಾಡೋದು ಕಲ್ತ್ಕೊಬಿಡು. ಆಯ್ತು ಹೇಳ್ರಿ, ಆಯ್ತು. ಆಹಾ ಎಂತ ಸೌಭಾಗ್ಯ ನನ್ನದು, ಎಂತ ಸೌಂದರ್ಯ ನನ್ನದು. ನಮ್ಮ ಅಮ್ಮನೂ ಕೊಡ್ತಿರ್ಲಿಲ್ವಲ್ಲಪ್ಪ ಇಷ್ಟು ರಾಜ್ಮರಿ ಅದ್ಯಾ, ನಮ್ಮ ಅತ್ತೆ ನನ್ನ ಎಂಟ್ರು ಕೊಟ್ಟಷ್ಟು ರಾಜ್ಮರಿ ಅದ್ಯಾ, ಯಾರು ಕೊಡ್ತಾನೆ ಇರಲಿಲ್ಲ. ಎಂತೆಂತ ರಾಜ್ಮರ್ಯಾದಿ ಕೊಡ್ತಾರೆ ದೇವ್ರು. ಹಣೆನಾಗೆ ಒಳ್ಳೆ ಸಂದಕ್ಕೆ ಬರೆದು ಬಿಟ್ಟವನಿ, ನನ್ನ ಹಣೆನಾಗ ಮಾತ್ರನೂ. ಓಹೋ ಬರಬೇಕು ಪುಟ್ಟಿಯವರು. ಬನ್ನಿ. ಮಾವ, ನಿನ್ಗಂತೂ ಮಾನ ಮರ್ಯಾದೆ ಏನೂ ಇಲ್ಲ. ಅಂತೂ ಮದುವೆ ಮಾಡ್ಕೊಬಿಟ್ಟೆ ಅಲ್ವಾ ನೀನಂತೂ. ಮಾಡ್ಕ ಚೆನ್ನಾಗಿ ಮಾಡ್ಕ. ನಿನ್ಗಂತೂ ಎಷ್ಟು ಹೇಳಿದ್ರು ಅಷ್ಟೇನೆ. ನಿಜ ಎಲ್ಲ ಗೊತ್ತಾಗ್ಲಿ, ಆಮೇಲೆ ಗೊತ್ತಾಗ್ತೈತೆ. ನನಗೂ ನಮ್ಮ ಮನೆಯವರು ಫೋನ್ ಮಾಡಿಬಿಟ್ಟು ಹೇಳಿದ್ರು ಎಲ್ಲ ವಿಚಾರನೂ. ಏನಾದರೂ ಮಾಡ್ಕೊ, ಮುಂದೆ ಗೊತ್ತಾಗ್ತೈತೆ. ಈ ಮನೆಯವ್ರು ಎಂಥವ್ರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತಲ್ವಾ, ಆವಾಗ ನೋಡ್ತಾ ಇರಿ ಏನಾಗುತ್ತೆ ಅಂತ. ಹಲೋ, ರಾಜ ಮರ್ಯಾದೆ ಕಣಮ್ಮ ಇಲ್ಲಿ ನನಗೆ, ರಾಜ ಮರ್ಯಾದೆ ಸರಿನಾ? ಹೋಯ್ತಾರೆ ಸುಮ್ಮನೆ ನನ್ನ ತಂಟೆಗೆ ಬರಕ್ ಹೋಗ್ಬೇಡ. ನಾನು ನಿನ್ನ ತಂಟೆಗೆ ಬರಕಿಲ್ಲ. ನಿನ್ನ ಪಾಡುಗೆ ನೀನಿರ್ಬೇಕು, ನನ್ನ ಪಾಡುಗೆ ನಾನಿರ್ಬೇಕು ಅಷ್ಟೇ. ನೀನು ಅಜ್ಜಿ ಹೇಳಿಲ್ವಾ ನಿನಗೆ ಅವಳ ಪಾಡುಗೆ ಅವಳಿತ್ತಾಳೆ, ನಿನ್ನ ಪಾಡುಗೆ ನೀನಿರು, ನನಗೇನು ಇಬ್ರು ಸಂದಕ್ಕೆ ಇರಬೇಕು ಅಂತ ಹೇಳೈತೆ. ನೋಡು, ನೀನು ನನ್ನ ತಂಟೆಗೆ ಬರಬೇಡ, ನಾನು ನಿನ್ನ ತಂಟೆಗೆ ಬರಲ್ಲ. ಇಲ್ಲ ಅಂದರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕತ್ಗೆ ಆಶ್ಚರ್ಯ ಆಗಿರ್ಬೇಕಲ್ವ ನಿಮ್ಗೆ? ಇವರಿಬ್ರು ಏನಪ್ಪ ಒಂದು ಮಾತು ಹೇಳ್ತಿದ್ದಂಗೆ ನಾನು ಊರಿಗೆ ಹೋಗಿ ತಕ್ಷಣನೇ ಮದುವೆ ಮಾಡ್ಕೊಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹೆಂಗೆ ಮದುವೆ ನಿಲ್ಲಿಸ್ಬೇಕು ಅಂತ ನೀನು ಪ್ರಯತ್ನ ಪಟ್ರು, ಆದರೆ ಆ ದೇವ್ರಿಗೆ ನನ್ನ ಮೇಲೆ ಜಾಸ್ತಿ ಆಶೀರ್ವಾದ ಕೊಟ್ಬಿಟ್ಟೈತೆ ನನಗೆ ಅಂತ ಹೇಳ್ಬಿಟ್ಟು. ಹಾಗೆಲ್ಲ ದೇವ್ರ ಆಶೀರ್ವಾದ ಕೊಟ್ಮೇಲೆ ನಾವು ಮದುವೆ ಆಗದಿದ್ದಂಗೆ ಇರ್ತೀವ? ನೀನೇ ಹೇಳು. ನೀನು ಎಷ್ಟೇ ನಿಲ್ಸಕ್ಕೆ ಪ್ರಯತ್ನ ಪಟ್ರು ನಾವಂತೂ ನಿಂತ್ಕೊಳ್ಳಲ್ಲ. ಮದುವೆ ಅಂತೂ ಆಯಿತು. ಈಗ ನೋಡ್ದ, ನಾವು ನೋಡಿ ಎಷ್ಟು ಉರ್ಕೊಂತೀಯೋ ಉರ್ಕ. ರೀ ಬನ್ನಿ, ನೀವೆಲ್ಲನೂ ನಮ್ಮ ಥರ ಇವಳ ಥರ ಎಲ್ಲನೂ ಎಲ್ಲಿ ತಿಂತೀರಾ ಮುದ್ದೆ ಎಲ್ಲನೂ. ನಿಮಗೆ ನೀವು ಹೇಳಿದ ಥರನೇ ನೂಡಲ್ಸು ಎಲ್ಲನೂ ರೆಡಿ ಮಾಡಿಬಿಟ್ಟು ಇಕ್ಕಿವ್ನಿ. ಬನ್ನಿ, ಹೊಟ್ಟೆ ತುಂಬ ತಿನ್ನಿವ್ರಂತೆ. ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನೀನು ಮಾಡಿದೆಲ್ಲ ನೋಡಿ ಉರ್ಕೊಳ್ಳೋದೆ ನನಗೆ ಕೆಲಸ. ವಾರಕ್ಕೆ 3 ದಿನ ಊರ್ಗೋಯ್ತೀನಿ ಅಂತ ಓಡೋಗು. ಮನೆ ಕ್ಯಾಮೆ ನೋಡ್ಬೇಡ. ಮದ್ವೆನೂ ಮುಗ್ದಿರ್ತೈತೆ, ಮುಂಜಿನೂ ಮುಗ್ದಿರ್ತೈತೆ. ನೋಡು, ಇವತ್ತು ನನ್ನ ಅಳಿಯಂಗೆ ಅದೇನೋ ಸಿಂಗಾಪುರ್ನಾಗೆಲ್ಲ ಮಾಡಾಕ್ತಾರಲ್ಲ, ಆ ಅಡುಗೆಯ ಬಂದು ಮಾಡಾಕ್ದೇನಿಯ. ಇನ್ನೇನು ಮಾಡ್ತೀಯ ಹೇಳು? ಇನ್ನು ಅದಕ್ಕಿನ್ನೂ ಕಾಪ್ರ ಇನ್ನೇನು ಮಾಡ್ತೀಯ? ಅವನು ಇಲ್ಲಿರೋ ಊಟ ಎಲ್ಲ ತಿನ್ನಕ್ಕಿಲ್ಲ. ಸಿಂಗಾಪುರದಲ್ಲಿ ನಾನು ಇದ್ದೆ. ಸಿಂಗಾಪುರದಲ್ಲೇನು ಯಾರ್ಯಾರನು ಮಣ್ಣು ತಿನ್ನಲ್ಲ, ಅವರು ಅನ್ನ ಸಾರೇನೇ ತಿನ್ನೋದು. ಹೊಟ್ಟೆ ಕಿಚ್ಚಿನ ಹೊಟ್ಟೆ ಕೋಳಿ ಕಣಮ್ಮ ಇವಳಿಗೆ. ಹೊಟ್ಟೆಲ್ಲ ಉರಿತೈತೆ. ಅಯ್ಯೋ ದೇವ್ರೆ, ಹೆಂಗೆ ಸಿಕ್ಬಿಟ್ನಪ್ಪ ಇವನು ಸಿಂಗಾಪುರದ ಹುಡುಗ. ಇನ್ನೇನು ಇವಳು ಹೊಂಟೋಗ್ಬಿಡ್ತಾಳಲ್ಲ, ಆಮೇಕಿಂದ ನಾವು ಬೀದಿ ಬಿಕಾರಿಗಳಾಗೋಗ್ಬಿಡ್ತೀವಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರಿ. ನಾ ಅಲ್ಲಿಂದ ಇಲ್ಲಿಗೆ ಬಂದೊಳಗ ಸಹಿಸಕ್ಕಾಯ್ತಿಲ್ಲ. ಅಮ್ಮ ಬಾಮ, ಇವಳೇನು ಮಾಡೋದು, ನಾನೇ ಮಾಡಿ ತೋರಿಸ್ತೀನಿ. ನಿಜವಾಗೂ ನಿನ್ಗಂತೂ ಮಾನ ಮರ್ಯಾದೆ ಏನೂ ಇಲ್ಲ. ಏನಾದರೂ ಮಾಡ್ಕೊಂಡು ಸಾಯಿ. ಮದುವೆ ಆದಮೇಲೆ ಯಾಕೆ ಸುಮ್ಮನೆ ನಿಮ್ಮನ್ನೆಲ್ಲ ಬೇರೆ ಮಾಡಿಬಿಟ್ಟು ನಾನು ಯಾಕೆ ಯಾವ ಪಾಪಕ್ಕೆ ಹೋಗ್ಲಿ? ಅದಕ್ಕೆ ನೆಮ್ಮದಿಯಾಗಿ ಇಬ್ರು ಹಿಂಗೆ ಬಿದ್ದಿರ್ರಿ, ಸರಿ ಹೋಗ್ತೈತೆ. ಪುಟ್ಟಿ, ನೀನು ಏನು ಮಾಡಿದ್ರು ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವರಿಬ್ರು ನನ್ನ ಅಷ್ಟೊಂದು ನಂಬವ್ರೆ ಸರಿನಾ? ನೋಡು, ನಿನ್ನ ಕೆಲಸ ಏನಾಯ್ತು ಅದನ್ನ ನೀನು ನೋಡ್ಕೊಂಡು ಆರಾಮಾಗಿರು. ನನಗೂ ಒಂದು ಲೈಫ್ ಸಿಕ್ಬಿಟ್ಟೈತೆ, ಆರಾಮಾಗಿ ಇದ್ಬಿಡ್ತೀನಿ ನಾನು. ಹೇಳಿದ್ನಲ್ಲ ಏನಾದರೂ ಮಾಡ್ಕೊ ಅಂತ. ಪುಟ್ಟಿಗೆ ಕುತ್ತಿಗೆ ಬಂದ್ಬಿಟ್ಟೈತೆ ಆಗ್ಲೇನೆ. ಬಿಡು, ಹೋದ್ರೆ ಹೋಗ್ಲಿ ಬಿಡು. ರೀ ತಗೊಳ್ಳಿ ನೂಡಲ್ಸು. ಇದೇ ಥರ ಅಲ್ವೇನ್ರಿ ಸಿಂಗಾಪುರದಾಗ ಅಲ್ಲಿ ಇಲ್ಲಿ ಎಲ್ಲ ತಿನ್ನೋದು? ನಾನು ಅದಕ್ಕೆ ನೋಡಿ, ನಾನು ಇದನ್ನೇನಿಯ ತಿನ್ಕತೀನಿ. ಇನ್ಮ್ಯಾಲ ಇದನ್ನೇ ತಿನ್ನೋದು ಕಲ್ತ್ಕತೀನಿ ನಾನಂತೂ. ಕಲ್ತ್ಕ ಇವೆಲ್ಲ ತಿನ್ನೋದು ಕಲ್ತ್ಕೋಬೇಕು. ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಆಯ್ತದ? ಕಲ್ತ್ಕ ಒಂದೊಂದೇ ಕಲ್ತ್ಕತಾ ಇರು. ನನಗೆ ಹೇಳಿ ನೀವೇನೇನಿಯ ಎಂತೆಂಥ ಅಡುಗೆ ತಿಂತಾರೆ, ಅವರೆಲ್ಲ ಹೆಂಗಿರ್ತಾರೆ, ಏನು ಮಾಡ್ತಾರೆ, ಅದು ಇದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಒಂದು ಬಿಡ್ತಿದ್ದಂಗೆ ಎಲ್ಲನೂ ಕಲ್ತ್ಕೊಬಿಡ್ತೀನಿ. ಬಟ್ಟೆಯಿಂದ ಹಿಡಿದು ಅಷ್ಟೇನ್ರಿ, ಎಲ್ಲನೂ ಕಲ್ತ್ಕೊಬಿಡ್ತೀನಿ. ಸರಿ ಆಯ್ತು.
ನಾನು ನೀನು ಫೋನ್ ಮಾಡಿದೆ ನನ್ನ ತಂಗಿ ಮದ್ವೆಗೆ ಅರ್ಜೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ನೀನೇ ಫೋನ್ ಎತ್ತಲಿಲ್ಲ ನೋಡು. ಸ್ವಲ್ಪ ಕೆಲಸ ಇತ್ತು ರೀ, ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಅಷ್ಟೇನೆ. ನೀವು ಮುಖ ತೊಳ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗಿ ಮುಖ ತೊಳ್ಕೊಂಡು ಬಾ ಹೋಗ್ರಿ. ಏನೋ ನಿನ್ನ ತಂಗಿ ಸ್ಪೆಷಲ್ಲಾಗಿ ನೂಡಲ್ಸು ಅದು ಇದು ಅಂತ ಎಲ್ಲ ತುಂಬ ವೆರೈಟಿ ಆಫ್ ಫುಡ್ಸ್ನೇನೋ ಮಾಡ್ತಾಳಂತೆ. ನೀವು ಪಾಪ ಟೇಸ್ಟ್ ಮಾಡಿವ್ರಂತೆ. ಹಾ ಹಾ ಅದು ನೀನು ನನ್ನ ತಂಗಿ ಮದ್ವೆನ ಬೇಡ ಅಂತ ಹೇಳ್ಬೇಕಾದ್ರೆ ನನಗೇನು ಅರ್ಥ ಆಗಲಿಲ್ಲ ಅವಾಗ. ಆದ್ರೆ ಇವಾಗ ಅನ್ನಿಸ್ತೈತೆ ಸುಮ್ಮನೆ ನಮ್ಮ ಹತ್ರ ದುಡ್ಡಿತ್ತು ಎಲ್ಲ ಇತ್ತು, ಆದರೂ ಗ್ರ್ಯಾಂಡ್ ಮದುವೆ ಮಾಡ್ತೀನಿ ಅಂದ್ರೂ ನಮ್ಮ ಭಾವ ಯಾಕೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗಂತೂ. ನೋಡಿ, ನಿಮಗೂ ನಿಮ್ಮ ಫ್ಯಾಮಿಲಿಗೂ ದೊಡ್ಡ ನಮಸ್ಕಾರ. ಅದೆಲ್ಲ ನನಗೀಗ ತಿಳಿಸೋಷ್ಟು ಪೇಷನ್ಸ್ ಅಂತೂ ಇಲ್ಲ ನನಗೆ ಇವಾಗ ಸದ್ಯಕ್ಕೆ. ನೋಡಿ ಪ್ಲೀಸ್, ದಯವಿಟ್ಟು ನೀವು ಮುಖ ತೊಳ್ಕೊಳಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮದುವೆ ಎಲ್ಲ ಮುಗಿದ್ಮೇಲೆ ಉಳಿಯಿಂದ ಕೆಲಸ ನಾನು ಯಾಕ್ರಿ ಮಾಡಲಿ, ಸರಿನಾ? ಹೀಗೆ ಸದ್ಯಕ್ಕೆ ನೀವು ಮುಖ ತೊಳ್ಕೊ ಬನ್ನಿ ಹೋಗಿ. ಸರಿ ಬಿಡು, ಈಗ ಮದುವೆ ಆದಮೇಲೆಲ್ಲ ಯೋಚನೆ ಮಾಡಿದ್ದಾನೆ ಎಲ್ಲ ಏನು ಪ್ರಯೋಜನ. ಆದ್ರೂ ನನ್ನ ಮಗುನ ಕರ್ಕೊಂಡು ಬರಬೇಕಿತ್ತು ನೀನು. ನೋಡು, ಇನ್ಮೇಲೆ ನನ್ನ ಮಗುನ ಮನೆಗೆ ಇಟ್ಕೋತೀನಿ. ನಾನಂತೂ ನಿಮ್ಮ ಮನೆಗಂತೂ ಬಿಡಲ್ಲ. ಈಗೆಲ್ಲ ಸರಿ ಹೋಯ್ತು ತಾನೇ, ಈಗ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ ತಾನೇ. ಈಗ ಮತ್ತೆ ಏನಾಗ್ತೈತೆ, ಈಗ ನನ್ನ ಮಗುನ ಕರ್ಕೊಂಡು ಬಂದು ಇಲ್ಲೇ ಇರಿಸ್ಕೊಂಡ್ರೆ ನೋ ಪ್ರಾಬ್ಲಮ್ ಅಲ್ವಾ? ಇಲ್ಲೇ ಕರ್ಕೊಂಡು ಬಂದ್ಬಿಟ್ಟು ಇರಿಸ್ಕೊಬಿಡೋಣ. ಹಾಂ ಹಾಂ, ಖಂಡಿತ ಖಂಡಿತ ಕರ್ಕೊಂಡು ಬಂದು ಇರಿಸ್ಕೊಳ್ಳೋಣ. ಅದ್ರಾಗೇನಂತೆ, ಇದು ನಮ್ಮ ಮನೆನೇ ಅಲ್ವಾ? ನಿಮಗೂ ಗೊತ್ತಿಲ್ದಿರೋ ವಿಚಾರ. ಹಾಂ ಸರಿ ಸರಿ, ನಿಮಗೂ ಗೊತ್ತಿರೋ ವಿಚಾರ ನನಗೂ ಗೊತ್ತಾಗೈತೆ. ಆಸ್ತಿ ಎಲ್ಲ ನನ್ನ ಮಗಂಗೆ ಸೇರ್ಬೇಕು ಈಗಿರೋ ಲೆಕ್ಕ. ಅಂದರೆ ಇನ್ನೂ ಯಾವ ಮಕ್ಕಳು ಹುಟ್ಟಿಲ್ಲ ಅಲ್ವಾ? ಇರೋದು ಅಂದರೆ ನನ್ನ ಮಗ ಒಬ್ಬನೇ ಅಲ್ವಾ? ಈ ಆಸ್ತಿ ಎಲ್ಲ ನನ್ನ ಮಗಂಗೆ ಸೇರಬೇಕು ಅಂದಮೇಲೆ ಅವನು ಇಲ್ಲೇ ಇರೋದೇ ಚಂದ ಅಲ್ವಾ? ಓ, ಈ ವಿಚಾರ ನನಗೆ ಹೆಂಗೆ ಗೊತ್ತಾಯ್ತು ಅಂತನಾ? ನನಗೆ ಗೊತ್ತಾಗ್ದಿದ್ದಂಗೆ ಹೆಂಗಿರುತ್ತೆ? ಗೊತ್ತಾಗಲೇಬೇಕಲ್ವಾ? ನೀವು ಹೇಳಿಲ್ಲ ಅಂದ್ರೂ ಯಾವುದೋ ಕಡೆಯಿಂದ ನಮಗೂ ಗೊತ್ತಾಗುತ್ತೆ. ಸರಿ, ಬಾಯ್ ಬಿಟ್ಕೊಂಡು ಯಾಕೆ ಕೂತ್ಕೊಂಡಿದ್ದೀರಾ? ಫಸ್ಟ್ ಹೋಗಿ ಮುಖ ತೊಳ್ಕೊಂಡು ಬಾ ಹೋಗಿ. ಹಾ ಹೋಗ್ತೀನಿ. ಹೀಗಾದ್ರೆ ಇವ್ರ ಫ್ಯಾಮಿಲಿಗೆ ನನ್ನ ಮಗನ ವ್ಯಾಲ್ಯೂ ಏನು ಅಂತನಾದ್ರೂ ಗೊತ್ತಾಗುತ್ತೆ. ನನ್ನ ಗಂಡನ ಫೋನಲ್ಲಿ ಏನೈತೆ? ಅವ್ನು ರಾಕೇಶ್ ಹೇಳ್ತಾ ಇದ್ದ ಅಲ್ವಾ, ನನ್ನ ಗಂಡಂಗೆಲ್ಲ ಫೋನ್ ಮಾಡಿಬಿಟ್ಟು ಹೇಳ್ದೋಳು ನನ್ನ ತಂಗಿನೇ ಅಂತ ಹೇಳ್ಬಿಟ್ಟು. ಅವ್ಳ ನಂಬರ್ ಏನಾದರೂ ಇದ್ರಲ್ಲಿ ಐತಾ? ಅಯ್ಯೋ, ನನ್ನ ತಂಗಿ ನಂಬರು ಫೋನಲ್ಲಿ ಐತಲ್ವ, ನನ್ನ ಗಂಡನ ಫೋನಲ್ಲಿ ಐತೆ. ಅವರಿಬ್ರು ಪರಿಚಯನೇ ಇಲ್ಲ, ಮತ್ತೆ ಫೋನ್ ನಂಬರ್ ಏನಕ್ಕೆ ಇಟ್ಕೊಂಡವ್ರು ಇವರು? ಅಂದರೆ ರಾಕೇಶ್ ಹೇಳಿದ್ದೆಲ್ಲನೂ ನಿಜಾನೇನಾ? ರಾಕೇಶ್ ನಿಜ ಹೇಳ್ತಾವನಾ? ನೋಡು, ಫೋನ್ ನಂಬರ್ ಸಹ ಐತೆ. ಫೋನ್ ಕಾಲ್ ಹಿಸ್ಟ್ರಿ ಮೆಸೇಜ್ ಎಲ್ಲ ಡಿಲೀಟ್ ಆಗೈತೆ, ಆದರೆ ಫೋನ್ ಮಾಡಿರೋದಂತೂ ಎಲ್ಲ ಇಲ್ಲೇ ಐತಲ್ಲ. ನನ್ನ ತಂಗಿ ನಿಜ ಹೇಳ್ತಾವಳ ಸುಳ್ಳು ಹೇಳ್ತಾವ್ರ ನನ್ನ ತಂಗಿ ಬಗ್ಗೆ? ಏನೂ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಇವ್ರನ್ನೇ ಕೇಳಿದ್ರೆ ಹೇಳ್ತಾರಾ? ನನಗೆ ಗೊತ್ತಾಗೈತೆ ಅಂತ ಗೊತ್ತಾದರೆ ಇನ್ಮೇಲೆಲ್ಲ ನನ್ನಿಂದ ಮುಚ್ಚಿಕ್ಬಿಟ್ಟು ವ್ಯವಹಾರ ಮಾಡ್ತಾರೆ. ಮುಚ್ಚಿಕ್ಕ ವ್ಯವಹಾರ ಎಲ್ಲ ಬೇಡ. ಇನ್ಮೇಲೆ ಏನಿದ್ರು ನಾನು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ಟು ನೋಡಬೇಕು. ನನ್ನ ಗಂಡ ನನ್ನ ತಂಗಿ ಅಂತ ನೋಡೋದು ಬಿಟ್ಬಿಡ್ಬೇಕು. ಏನು ಮಾಡ್ತಾವ್ರಿ ಇವರು? ಗೌರಿ ಗೌರಿ, ಬಂದೆ ರೀ. ಇಲ್ಲಿ ನೋಡ್ ಬಾಯ್ಲಿ, ಟವಲ್ ಕೊಡು ಬಾಯ್ಲಿ. ಟವಲ್ಲೇ ತಗೊಂಡ್ ಬಂದಿಲ್ಲ, ನಾನಂತೂ ಮುಖಕ್ಕೆಲ್ಲ ನೀರು ಹಾಕೊಂಡ್ಬಿಟ್ಟಿದ್ದೀನಿ. ಬಂದೆ ಒಂದೇ ಒಂದು ನಿಮಿಷ. ನನ್ನ ತಂಗಿ ನಂಬರ್ನ ಎಷ್ಟು ನೀಟಾಗಿ ಸೇವ್ ಮಾಡ್ಕೊಂಡವ್ರೆ ಅಂದಮೇಲೆ ರಾಕೇಶ್ ಹೇಳಿದ್ರಾಗ ಏನೋ ಅರ್ಥ ಐತೆ. ಹಾಂ ಬಿಡು, ನೋಡೋಣ. ಇನ್ಮೇಲೆ ಮೈ ತುಂಬ ಕಣ್ಣಾಗಿ ಇಟ್ಕೊಂಡು ನೋಡಬೇಕು, ಯಾರು ನಮ್ಮರೋ ಯಾರು ನಮ್ಮರಲ್ವೋ. ಅಮ್ಮ ಹೇಳ್ದಂಗೆ ಕೇಳ್ಬೇಕು ನಾನು. ಅಮ್ಮನೇ ಹೇಳ್ತಾರಲ್ಲ, ಯಾರೋ ನಂಬೇಡ ಜಾಸ್ತಿ ಅಂತ. ಇನ್ಮೇಲೆ ಹಂಗೇನೆ ಇರಬೇಕು ನಾನು. ಜಾಸ್ತಿ ಯಾರನ್ನೂ ನಂಬಾರ್ದು. ನನ್ನ ಗಂಡನ್ನು ಇರ್ಬೋದು, ಯಾರನ್ನಿರ್ಬೋದು. ಛೇ.